ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸಹ ನಾವು ಒಂದು ವಿಶೇಷವಾದಂಥ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಏನಂದ್ರೆ ಬಹಳಷ್ಟು ನಮ್ಮ ಪ್ರಪಂಚದ ಬಹಳಷ್ಟು ಪ್ರಾಣಿಗಳನ್ನು ನಾವು ನೋಡ್ತೀವಿ. ಅದೇ ರೀತಿಯಾದಂಥ ಇನ್ನೊಂದು ಪ್ರಾಣಿಯ ಬಗ್ಗೆ ಇವತ್ತು ಒಂದು ಸಣ್ಣದಂಥ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸ್ಪಂಜ್ ಪ್ರಾಣಿಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಂಗ್ಲೀಷ್ ಒಳಗೆ ಓರಿಪೆರಾ ಅನ್ನುವಂಥದ್ದು ಅದರ ಹೆಸರು ಅಂತ ಹೇಳ್ತೀವಿ. ಈ ಓರಿಪೆರಾ ಅಥವಾ ಸ್ಪಂಜ್ ಪ್ರಾಣಿಗಳನ್ನು ಏನಂದ್ರೆ ರಂಧ್ರ ಇರತಕ್ಕಂತಹ ಪ್ರಾಣಿಗಳು ಅಂತ. ಇದಕ್ಕೆ ರಂಧ್ರಯುಕ್ತ ಪ್ರಾಣಿಗಳು ಅಂತ ಹೇಳ್ಬೋದು ಅಥವಾ ಸ್ಪಂಜ್ ಪ್ರಾಣಿಗಳು ಅಂತಾನೂ ಹೇಳ್ಬೋದು. ಇವು ಆದಷ್ಟು ಬಹಳಷ್ಟು ನಮಗೆ ಎಲ್ಲಿ ಸಿಗ್ತದೆ ಅಂತಂದ್ರೆ ಈ ಸಮುದ್ರದಲ್ಲಿ ಅಥವಾ ಉಪ್ಪು ನೀರಿನ ಆಕಾರಗಳಲ್ಲಿ ಬಹಳಷ್ಟು ಸಿಗ್ತದೆ. ಸಿಹಿ ನೀರಿನ ಆಕಾರಗಳಲ್ಲಿ ಸಿಗುವಂಥದ್ದು ಬಹಳಷ್ಟು ಕಡಿಮೆ ಇರತಕ್ಕಂಥ ವಿರಳವಾಗಿದೆ. ಹಾಗೆಯೇ ಇದರ ಹೆಸರು ತಿಳಿಸ್ತಕ್ಕಂಥ ಸ್ಪಂಜ್ ಪ್ರಾಣಿಗಳು. ಇದರಲ್ಲಿ ಏನೇನು ಭಾಗಗಳಿದೆ ಅಂತ ನೋಡೋಣ. ಇದು ಒಂದು ಸೈಕಾನ್ ಅಂದ್ರೆ ಈ ಸ್ಪಂಜ್ ಪ್ರಾಣಿಗಳಲ್ಲಿ ಉದಾಹರಣೆ ಇರ್ತಕ್ಕಂಥ ಸೈಕಾನ್ ಒಂದು ಚಿತ್ರ ಹಾಕಿದೀವಿ. ಈ ಸೈಕಾನ್ ಒಳಗೆ ಏನ್ ಬರ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಆಸ್ಟಿಯಂ ಫೋರ್ ಅಂತ ಹಾಕಿದೆ. ಆಸ್ಟಿಯಾ ಫೋರ್ ಅಂತಾನು ಹೇಳ್ತಾರೆ. ಅಂದ್ರೆ ಇದು ರಂಧ್ರ, ಆಸ್ಟಿಯಾ ರಂಧ್ರ ಅಂತ ಕನ್ನಡದೊಳಗೆ ಹೇಳ್ಬೋದು. ಆಸ್ಕುಲಮ್ ಅಂತಕ್ಕಂಥ ಒಂದು ದೊಡ್ಡದಾದಂತ ರಂಧ್ರ ಇದು. ನಂತರ ಇದರೊಳಗಡೆ ಈ ಒಂದು ಸಿಲಿಂಡರ್ ಆಕಾರದಂತ ಏನು ದೇಹ ಇರ್ತದೆ ಇದರ ಸ್ಪಂಜ್ ಪ್ರಾಣಿಗಳದ್ದು, ಈ ಸಿಲಿಂಡರ್ ಆಕಾರದ ದೇಹದ ಒಳಗಡೆ ಅಥವಾ ಈ ಆಕಾರದಲ್ಲಿ ಈ ಭಾಗ ಅಂತ ನೋಡ್ತಾ ಇದೀವಿ, ಇದನ್ನ ನಾವು ಸ್ಪಾಂಜೋಸಿಲ್ ಅಂತ ಹೇಳ್ಬೋದು. ಭಾಗನ ಗುರುತಿಸಿದ್ರೆ ಸ್ಪಾಂಜೋಸಿಲ್, ಈ ಒಂದು ಕುಳಿಯನ್ನ ಸ್ಪಾಂಜೋಸಿಲ್ ಅಂತ ಹೇಳ್ಬೋದು. ಈ ಒಂದು ಸ್ಪಾಂಜೋಸಿಲ್ ಎದಕ್ಕೆ ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇವೆ. ನಂತರ ಇಲ್ಲಿ ಒಂದು ಕೊಳವೆ ವ್ಯವಸ್ಥೆ ಅಥವಾ ಕೆನಾಲ್ ವ್ಯವಸ್ಥೆ ಅಂತಾನು ಹೇಳ್ಬೋದು. ಈ ಒಂದು ಭಾಗಗಳು ಈ ಸ್ಪಂಜ್ ಪ್ರಾಣಿಗಳದ್ದು. ಮೊದಲೇದಾಗಿ ಇಲ್ಲಿ ನೋಡೋದಾದ್ರೆ ಏನ್ ಹೇಳ್ಬೋದು ಅಂತಂದ್ರೆ ಈ ರಂಧ್ರಗಳ ಮೂಲಕ ಈ ಆಸ್ಟಿಯೋಫೋರ್ ಅಥವಾ ಆಸ್ಟಿಯೋಫೋರ್ ಅಂತ ಏನೈತೆ, ಈ ರಂಧ್ರಗಳ ಮೂಲಕ ಆಹಾರ ಮತ್ತು ನೀರು ಇವೆರಡು ಈ ಜೀವಿಯ ದೇಹದ ಒಳಗಡೆ ಬರ್ತದೆ. ಬಂದ ನಂತರ ಈ ಸ್ಪಾಂಜೋಸಿಲ್ ಅಥವಾ ಈ ಕುರಹ ದೊಡ್ಡದಂತ ಒಂದು ಕುಡಿ ಅಂತ ಏನೈತೆ, ಇದ್ರಲ್ಲಿ ಬಂದಾಗ ಈ ಪ್ರಾಣಿ ತನಗೆ ಬೇಕಾದಂತ ಆಹಾರವನ್ನ ಮತ್ತೆ ಬೇಕಾದಂತ ಆಕ್ಸಿಜನ್ ತೆಗೆದುಕೊಂಡ್ಬಿಟ್ಟು ನಂತರ ಅದನ್ನ ಈ ಆಸ್ಕುಲಮ್ ಅನ್ನೋದ್ರ ಮೂಲಕ ಬೇಡವಾದಂತಹ ತ್ಯಾಜ್ಯಗಳನ್ನ ಹೊರಗಡೆ ಹಾಕ್ತದೆ. ಅದೇ ಈ ನೀರು ಮತ್ತೆ ಆಹಾರಗಳು ಸರಬರಾಜು ಆಗ್ಲಿಕ್ಕೆ ಇದಕ್ಕೆ ಕಾಲುವೆ ವ್ಯವಸ್ಥೆ ಅಥವಾ ಕೆನಾಲ್ ವ್ಯವಸ್ಥೆ ಇದೆ. ಈ ಪ್ರಾಣಿಗಳು ಚಲಿಸುವುದಿಲ್ಲ. ಇವು ಯಾವುದಾದ್ರೂ ಒಂದು ಗಟ್ಟಿ ಪ್ರದೇಶಕ್ಕೆ ಅಥವಾ ಗಟ್ಟಿಯಾದಂತಹ ವಸ್ತುಗಳಿಗೆ ಅಂಟುಕೊಂಡಿರ್ತವೆ. ಈ ಕಲ್ಲಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳಿಗೆ ಇವು ಅಂಟುಕೊಂಡು ಜೀವನವನ್ನು ಮಾಡ್ತೇವೆ. ಚಲಿಸಲಾರದಂತಹ ಜೀವಿಗಳು ರಂಧ್ರಯುಕ್ತ ಜೀವಿಗಳಂತ ಹೇಳ್ಬೋದು. ಈ ರೀತಿಯಾಗಿ ನಮಗೆ ಈ ಜೀವಿಯ ಒಂದು ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳ್ಬೋದು. ಇದೇ ರೀತಿಯಾದಂತಹ ಮತ್ತೆ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಆಗ್ತೇವೆ. ಧನ್ಯವಾದಗಳು.